Yes, dear students, now we are in exercise 4.1. The chapter name is quadratic equations. ವಿದ್ಯಾರ್ಥಿಗಳಿಗೆ ನಾವು ಅಭ್ಯಾಸ 4.1ರಲ್ಲಿದ್ದೀವಿ. ಪಾಠದ ಹೆಸರು ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ವರ್ಗ ಸಮೀಕರಣಗಳು. ಓಕೆ, ವರ್ಗ ಸಮೀಕರಣಗಳು. ಸೊ ಹಾಗಾದ್ರೆ ಏನು ಹೇಳಿದ್ದಾರೆ ನೋಡಿ ಅವರು ಪ್ರಶ್ನೆಯಲ್ಲಿ, ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಕೆಳಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ವರ್ಗ ಸಮೀಕರಣಗಳು ಹೌದಾ ಕಂಡಿಡೀರಿ ಅಂತ ಹೇಳಿದ್ದಾರೆ. ಎಸ್, ತುಂಬಾ ಸಿಂಪಲ್ ಇದೆ. ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು ಬರ್ಕೊಂಡ್ಬಿಡೋಣ. ಏನ್ ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 3 and 4 is ready. So solution. So question number 3 is yes, x minus 2 into x plus 1 equal to x minus 1 into x plus 3. ಸೊ ನೋಡೋಕೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದು ಅಲ್ಲೋ ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಸೊ ವಿ ನೀಡ್ ಟು ಮಲ್ಟಿಪ್ಲೈ ದೀಸ್ ಟು ಅಂಡ್ ದೀಸ್ ಟು. ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ಆಗ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಇಲ್ಲ ಹೌದೋ ಅಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಮ್ಗೆ ಗೊತ್ತು, ಯಾವುದಾದ್ರೂ ಒಂದು ಇಕ್ವೇಷನ್ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿಬೇಕಂತಂದ್ರೆ ದಟ್ ಈಕ್ವೇಷನ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಎಸ್, ಯಾವುದಾದ್ರೂ ಒಂದು ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಕರಿಬೇಕಂದ್ರೆ ಅದು ನೋಡೋಕೆ ಹಿಂಗೆ ಕಾಣಬೇಕು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿ ಕಾಣಬೇಕು ಅಲ್ವಾ? ಈ ರೀತಿ ಕಂಡ್ರೆ ಮಾತ್ರ ಅದನ್ನು ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಹಾಗಾದ್ರೆ ಚೆಕ್ ಮಾಡೋಣ ಇದು ಈ ರೂಪದಲ್ಲಿ ಇದೆಯಾ ಇಲ್ಲ ಅಂತ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಸ್ಪ್ಲಿಟಿಂಗ್ ಮಾಡಿ ಎರಡು ಭಾಗ ಮಾಡಿ ಮಾಡ್ಕೊಳ್ಳೋದು. ಹೇಗೆ ಮಾಡೋದು ಸರ್? ಎಸ್, ಇಲ್ಲಿ ಎಕ್ಸ್ ಮೈನಸ್ 2 ಇದೆ. ಸೊ ಎಕ್ಸ್ ತಗೊಳ್ಳೋಣ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು, ಇಲ್ಲಿ ಸೇಮ್ ಎಕ್ಸ್ ಮೈನಸ್ 1 ಇದೆ, ಇದನ್ನು ಸ್ಪ್ಲಿಟ್ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3. ನೆಕ್ಸ್ಟ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಈ ರೀತಿ ನಾವು ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ಮೇಲೆ ಇವಾಗ ಇಲ್ಲಿ ನೋಡಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಓಕೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ 1 ಜಾ ಎಕ್ಸ್. ನೋಡಿ ಹೆಂಗ್ ಬಂತಿದ್ದು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಎಕ್ಸ್ 1 ಜಾ ಎಕ್ಸ್, ಎಕ್ಸ್ ಇಂಟು 1 ಎಕ್ಸ್. ಇವಾಗ ಮೈನಸ್ ಇಂದ ಇದಕ್ಕೆ ಮಾಡಬೇಕು, ಮೈನಸ್ ಇಂಟು ಪ್ಲಸ್ minus 2 into x 2x. next minus into plus minus 2 1 ja 2 2 1 ja 2. yes, ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಲ್ಲಿ ಸೇಮ್ ಇದೇ ರೀತಿನೇ ಇಲ್ಲಿ ಸೇಮ್, ಆದರೆ ನಾನು ಮಾರ್ಕ್ ಮಾಡಲ್ಲ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು ಎಕ್ಸ್ 3x. ಓಕೆನಾ? ಎಸ್, ಇಲ್ಲಿ ಎಕ್ಸ್ ಆದಮೇಲೆ ಮೈನಸ್ 1 ಇದೆ, ಚಿಹ್ನೆ ಮೈನಸ್ 1 ಇದೆ. ಓಕೆ, ಇವಾಗ ಮೈನಸ್ 1 ಇಂದ ಇದಕ್ಕೆ ಮಾಡಿ. ಓಕೆನಾ? ಎಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ 1 ಜಾ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 1 ಜಾ 3. ನೋಡಿ ಅರ್ಥ ಮಾಡ್ಕೊಳ್ಳಿ, ಇದು ಈಸಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರದೆ 3 ಇಂಟು ಎಕ್ಸ್ ಎಕ್ಸ್ ಇಂಟು 3 3x ಆಯಿತು. ನೆಕ್ಸ್ಟ್ ಇಲ್ಲಿ ಚಿಹ್ನೆ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಎಕ್ಸ್ 1 ಜಾ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 3 1 ಜಾ 3. ಸೊ ನೆಕ್ಸ್ಟ್ ಏನಾಗುತ್ತೆ? ವೆರಿ ಸಿಂಪಲ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಬರೆಯೋಣ, ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಸೊ ಮೈನಸ್ 2x ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೈನಸ್ 2x ಇದೆ, ಮೈನಸ್ 2x ಅಲ್ಲಿ ಪ್ಲಸ್ ಎಕ್ಸ್ ಕಳೆದ್ರೆ ಮೈನಸ್ ಎಕ್ಸ್ ಬರುತ್ತೆ. ಹುಷಾರಾಗಿ ಮಾಡ್ಬೇಕು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬರುತ್ತೆ, ಮೈನಸ್ ಎಕ್ಸ್ ಮೈನಸ್ 2. ಯಾಕೆ ಸರ್ ಮೈನಸ್ ಬರುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ಕಳಿಬೇಕು. 2ರಲ್ಲಿ 1 ಕಳೆದ್ರೆ 2x ಅಲ್ಲಿ 1x ಕಳೆದ್ರೆ 1x, ಅದು ಮೈನಸ್ ಎಕ್ಸ್ ಬರುತ್ತೆ, ಯಾಕಂದರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ. ನೆಕ್ಸ್ಟ್ ಇಲ್ಲಿ ಬಲಗಡೆ ಎಕ್ಸ್ ಸ್ಕ್ವೇರ್ ಇದೆ, ಆ ಬಲಗಡೆ ಎಕ್ಸ್ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳೋಣ, ದಿಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಮಾಡ್ರಿ, 3x ಅಲ್ಲಿ 1x ಕಳೆದ್ರೆ 2x, 3x ಅಲ್ಲಿ 1x ಕಳೆದ್ರೆ 2x, ಮತ್ತು ಮುಂದ್ಗಡೆ ಮೈನಸ್ 3 ಇದೆ, ಮೈನಸ್ 3. ಐಡಿಯಾ ಬಂತಲ್ವ?
ಎಸ್ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋಣ. ಎಸ್, ರೈಟ್ ಸೈಡಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಬರೀರಿ. 3x ಅಲ್ಲಿ 1x ಕಳೆದ್ರೆ 2x. ಓಕೆ, -3 ಇದೆ, -3. ಈಗೇನು ಮಾಡಿ ಗೊತ್ತಾ, ಎಡಭಾಗ ಮತ್ತು ಬಲಭಾಗ ಇದೆ ಅಲ್ವಾ, ಎಡಭಾಗದಲ್ಲಿರೋ ಎಲ್ಲ ಬಲಭಾಗಕ್ಕೆ ತೊಗೊಂಡೋಗ್ಬೋದು, ಅಥವಾ ಬಲಭಾಗದಲ್ಲಿರೋದೆಲ್ಲ ಎಡಭಾಗಕ್ಕೆ ತೊಗೊಂಡೋಗ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಎಸ್, ಈಗ ನಾನು LHS ಅಲ್ಲಿ ಏನಿದೆ ಬರೆದು ಬಿಡ್ತೀನಿ. x² - x - 2 ಇದೆ. ಸೊ x² - x - 2 ಬರೆದೆ. ಈಗ ಬಲಭಾಗದಲ್ಲಿ ಏನಿದೆ, +x² ಇದೆ, +x². ಓಕೆನಾ? ಎಸ್, ಈ +x² ನಾನು ಈ ಕಡೆ ತೊಗೊಂಬಂದ್ರೆ ಇಲ್ಲಿ +x² ಇದೆ, ಈ ಕಡೆ ತೊಗೊಂಬಂದ್ರೆ -x². ಇಲ್ಲಿ +2x ಇದೆ, ಲೆಫ್ಟಲ್ಲಿ ತೊಗೊಂಬಂದ್ರೆ -2x. ಇಲ್ಲಿ -3 ಇದೆ, ಈ ಕಡೆ ತೊಗೊಂಬಂದ್ರೆ +3. ಹಾಗಾದ್ರೆ ಬಲಭಾಗದಲ್ಲಿರೋ ಎಲ್ಲ ಪದ ಎಡಗಡೆ ತಗೊಂಡೋದ್ವಿ, ಲೆಫ್ಟ್ ತಗೊಂಡೋದ್ವಿ. ಹಾಗಾದ್ರೆ ಬಲಭಾಗದಲ್ಲಿ ಏನು ಉಳಿತು? 0. ಐಡಿಯಾ ಬಂತ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. +x², ಇಫ್ ಯು ಟೇಕ್ ಲೆಫ್ಟ್ ಸೈಡ್ ಇಟ್ ಬಿಕಮ್ಸ್ -x². ದಿಸ್ ಇಸ್ +2x. we are already taken left side, so it becomes -2x. so this is -3. so if you take left side it becomes +3. ಇವಾಗ ಏನು ಮಾಡಬೇಕು? ಕ್ಯಾನ್ಸಲ್ ಆಗೋದಿದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ನೋಡಿ, ಇಲ್ಲಿ +x² ಇದೆ, ಇಲ್ಲಿ -x² ಇದೆ, ಎರಡು ಕ್ಯಾನ್ಸಲ್ ಆಗಿಬಿಡ್ತವೆ. +x² - x² ಕ್ಯಾನ್ಸಲ್ ಆಗ್ತವೆ. ಸೊ ಏನು ಉಳಿತಾವೆ? ಇಲ್ಲಿ -2x ಇದೆ, ಇಲ್ಲಿ -x ಇದೆ. ಸೊ -2x - x -3x -3x. ನೆಕ್ಸ್ಟ್ ಇಲ್ಲಿ +3 ಇದೆ, ಇಲ್ಲಿ -2 ಇದೆ. ಸೊ 3ರಲ್ಲಿ 2 ಕಳೆದ್ರೆ 1, 3ರಲ್ಲಿ 2 ಕಳೆದ್ರೆ 1. ಸೊ = 0. ಎಷ್ಟು ಉಳಿಯುತ್ತೆ? x² ಕ್ಯಾನ್ಸಲ್ ಆಯಿತು. ಸೊ -2x - x, ಎರಡು ಕಡೆ ಮೈನಸ್ ಇದೆ, ಕೂಡಿಸ್ಬೇಕು. ಸೊ -2x and -x is -3x. +3 - 2 is +1 = 0. Yes, so this is not quadratic equation. ಹಾಗಾದ್ರೆ ಇದು ವರ್ಗ ಸಮೀಕರಣ ಅಲ್ಲ. Yes, the above equation is not quadratic equation. ಕೆಳಗಡೆ ಒಂದು ಲೈನ್ ಬರೀಬೇಕು. ಏನಂತ ಬರೀಬೇಕಂತಂದ್ರೆ, ಅವ್ರು ಏನು ಹೇಳಿದ್ದಾರೆ? ಚೆಕ್ ವೆದರ್ ದ ಫಾಲೋವಿಂಗ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಹೇಳಿದ್ದಾರೆ. ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ವರ್ಗ ಸಮೀಕರಣಗಳು ಹೌದಾ, ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವಾಗ ನೀವೇನು ಹೇಳಬೇಕು? ನೋ, ನೋ. The above equations or the above equation is not quadratic equation. ಮೇಲ್ಗಡೆ ಸಮೀಕರಣ ವರ್ಗ ಸಮೀಕರಣ ಅಲ್ಲ. ಏಕೆಂದರೆ, ವಾಟ್ ಈಸ್ ದ ರೀಸನ್? ಇಲ್ಲೊಂದು ರೀಸನ್ ಕೊಡಬೇಕಲ್ಲ. ಯಾಕೆ ಅಂತಂದ್ರೆ, ಬಿಕಾಸ್ ಏಕೆಂದರೆ the above equation is not in the form of the above. Yes, the above equation is not in the form of ax² + bx + c = 0. ಎಸ್, ಮೇಲ್ಗಡೆ ಸಮೀಕರಣ ವರ್ಗ ಸಮೀಕರಣ ಅಲ್ಲ. ಯಾಕಂದ್ರೆ ಎಸ್, ಅದು ನೋಡೋಕೆ ಯಾವ ರೂಪದಲ್ಲಿಲ್ಲ? ax² + bx + c = 0 ರೂಪದಲ್ಲಿ ಇಲ್ಲ. ಐಡಿಯಾ ಬಂತಲ್ವಾ? ಎಸ್, ಕನ್ನಡದಲ್ಲಿ ಎಸ್, ಮೇಲಿನ ಸಮೀಕರಣ ಅಂದ್ರೆ ಮೂರನೇದು. ಮೇಲಿನ ಸಮೀಕರಣ ವರ್ಗ ಸಮೀಕರಣವಲ್ಲ. ಮೇಲಿನ ಅಂದ್ರೆ ಮೂರನೇ ಪ್ರಶ್ನೆ. ಮೇಲಿನ ಸಮೀಕರಣ ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣ ಅಲ್ಲ. ಏಕೆಂದರೆ ಮೇಲಿನ ಸಮೀಕರಣವು ಎಸ್, ax² + bx + c = 0 ರೂಪದಲ್ಲಿ ಇಲ್ಲ. ರೂಪದಲ್ಲಿ ಕಾಣ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ. ಹಾಗಾದ್ರೆ
ನಾಲ್ಕನೇ ಪ್ರಶ್ನೆ ರೆಡಿ ಇದೆ. ಬನ್ನಿ ಹಾಗಾದ್ರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ನೋಡಿ ನಾಲ್ಕನೇ ಪ್ರಶ್ನೆ ಏನಿದೆ. ಎಸ್, ದ ಕ್ವಶನ್ ಈಸ್ x minus 3. The fourth question is x minus 3 into 2x plus 1. X minus 3 into 2x plus 1 equal to x into x plus 5. Equal to x into x plus 5. X into x plus 5 ಅಲ್ವಾ? ಎಸ್. ಸೊ ಇವಾಗ ಏನು ಮಾಡಬೇಕು, ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೇಮ್ ಸ್ಪ್ಲಿಟಿಂಗ್ ಮಾಡ್ಕೊಂಡು ಇವಾಗ ಏನು ಒಂದನೇ ಲೆಕ್ಕ ಮಾಡಿದ್ವಲ್ಲೋ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಮಾಡೋದು. ಓಕೆ, ಎಸ್. ಹೇಗೆ, ಇಲ್ಲಿ ಎಕ್ಸ್ ಇದೆ, ಸೊ ರೈಟ್ ಡೌನ್ ಎಕ್ಸ್ ಇಂಟು 2x ಪ್ಲಸ್ 1, 2x ಪ್ಲಸ್ 1. ನೆಕ್ಸ್ಟು -3 ಇಂಟು 2x ಪ್ಲಸ್ 1. ಇಲ್ಲಿ ಸ್ಪ್ಲಿಟಿಂಗ್ ಮಾಡೋದು ಬೇಡ, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ ಡೈರೆಕ್ಟ್. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಎಕ್ಸ್, 5x. ಎಕ್ಸ್ ಇಂಟು 5 ಅಂದ್ರೆ ಒಂದೇ, 5 ಇಂಟು ಎಕ್ಸ್ ಅಂದರೆ 5x. ಎಸ್, ಆಲ್ರೆಡಿ ರೆಡಿ ಇದೆ. ಆರ್ ಎಚ್ ಎಸ್ ರೆಡಿ ಇದೆ. ಮಲ್ಟಿಪ್ಲಿಕೇಶನ್ ಮಾಡಿ. ಎಲ್ ಎಚ್ ಎಸ್ ರೆಡಿ ಮಾಡ್ಕೊಂಡ್ವಿ ನಾವು. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಎಕ್ಸ್ ಮೈನಸ್ 3 ಇದೆಯಲ್ಲ, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ, ಎರಡು ಭಾಗ ಮಾಡ್ಕೊಳ್ಳಿ. ಒಂದು ಎಕ್ಸ್ ಬರುತ್ತೆ, ಇನ್ನೊಂದು -3 ಬರುತ್ತೆ. ಎಕ್ಸ್ ಬಂದ ತಕ್ಷಣ ಅದಕ್ಕೆ ಇಂಟು 2x ಪ್ಲಸ್ 1 ಅಂತ ಬರೀಬೇಕು. -3 ಇಂಟು 2x ಪ್ಲಸ್ 1. ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬಿಡೋಣ. ಇವಾಗ ವೆರಿ ಸಿಂಪಲ್. ನೋಡಿ 2x ಇಂಟು ಎಕ್ಸ್, 2x ಸ್ಕ್ವಯರ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ 1 ಜಾ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, 3 2 ಜಾ 6, 3 2 6, ಮುಂದ್ಗಡೆ ಎಕ್ಸ್ ಇದೆ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, 3 1 ಜಾ 3 ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5x. ಹೇಗಿದೆಯೋ ಹಾಗೆ ಬರೆಯೋಣ. ಮುಂದೆ ಏನು ಮಾಡಬೇಕು? ಎಸ್, ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಈಸ್ ಹಿಯರ್ 2x square as it is, this 2x square as it is. So this is minus 6x plus x. Minus 6x ಇದೆ ಪ್ಲಸ್ x ಇದೆ. ಸೊ ಮೈನಸ್ ಪ್ಲಸ್ ಇದೆ ಕಳಿಬೇಕು. -6x ಅಲ್ಲಿ ಒಂದು x ಕಳೆದ್ರೆ -5x, -5x. ಮತ್ತೆ ಮುಂದ್ಗಡೆ -3 ಇದೆ, -3. ಇಲ್ಲಿದೆ ನೋಡಿ, ರೈಟ್ ಸೈಡ್ ಅಲ್ಲಿ ಇರೋದು ಲೆಫ್ಟ್ ಕರ್ಕೊಂಡ್ ಬಂದ್ಬಿಡೋಣ. ಏನಿದೆ ರೈಟ್ ಸೈಡ್ ಅಲ್ಲಿ ಪ್ಲಸ್ x ಸ್ಕ್ವೇರ್ ಇದೆ. ಟೇಕ್ ಲೆಫ್ಟ್ ಸೈಡ್, ಇಟ್ ಬಿಕಮ್ಸ್ -x ಸ್ಕ್ವೇರ್. ಸೊ ಇಲ್ಲಿ ಪ್ಲಸ್ 5x ಇದೆ, ಲೆಫ್ಟ್ ತಗೊಂಬಂದ್ರೆ -5x ಉಳಿತೈತಿ. ಹಾಗಾದ್ರೆ ರೈಟ್ ಸೈಡ್ ನಥಿಂಗ್, ಏನು ಉಳಿಯಲ್ಲ ಬಲಭಾಗದಲ್ಲಿ, 0. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ 2x ಸ್ಕ್ವೇರ್ ಇದೆ, ಇಲ್ಲಿ 1x ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಕಳಿಬೇಕು. 2x ಸ್ಕ್ವೇರ್ ಅಲ್ಲಿ 1x ಸ್ಕ್ವೇರ್ ಕಳೆದ್ರೆ, ಸೊ ದಿಸ್ ಇಸ್ 2x ಸ್ಕ್ವೇರ್. ಓಕೆ, ದಿಸ್ ಇಸ್ x ಸ್ಕ್ವೇರ್. 2x ಸ್ಕ್ವೇರ್ ಮೈನಸ್ x ಸ್ಕ್ವೇರ್, 2x ಸ್ಕ್ವೇರ್ ಅಲ್ಲಿ 1x ಸ್ಕ್ವೇರ್ ಕಳೆದ್ರೆ x ಸ್ಕ್ವೇರ್. ಸೊ ಇಲ್ಲಿ -5x ಇದೆ, ಇಲ್ಲಿ -5x ಇದೆ. -5x -5x -10x. ಓಕೆ, ನೆಕ್ಸ್ಟ್ ಓನ್ಲಿ ಒನ್ ನಂಬರ್, ದಟ್ ಈಸ್ -3 ಈಕ್ವಲ್ ಟು 0. ಎಸ್, ಮೂರನೇ ಸಮೀಕರಣ ಮಾಡಿದ್ವಿ, ಅದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳಿದ್ವಿ. ಬಟ್ ಹಿಯರ್ ದ ಕ್ವಶನ್ ನಂಬರ್ 4 ಈಸ್, ಎಸ್, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಎಸ್, ಎಸ್ ಅಂತ ಹೇಳಬೇಕು. ಎಸ್, ದ above equation ಮೇಲ್ಗಡೆ ಇರ್ತಕ್ಕಂಥ ಸಮೀಕರಣ, ದ above equation is quadratic equation. ಎಸ್, ಮೇಲಿನ ಸಮೀಕರಣವು ವರ್ಗ ಸಮೀಕರಣವಾಗಿದೆ. ಯಾಕಂದ್ರೆ ಕಾರಣ ಹೇಳಿ ನೋಡೋಣ. ವಾಟ್ ಇಸ್ ದ ರೀಸನ್? ಬಿಕಾಸ್ ಯಾಕಂದ್ರೆ the above equation is in the form of ax square plus bx plus c equal to 0. Because this is in the form of, this means the above equation, this is in the form of ax square plus bx plus c equal to 0. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾದ್ರೆ ಮೂರನೇ ಸಮೀಕರಣ ಏನು ಇಲ್ಲಿ ಕೊಟ್ಟಿದಾರಲ್ಲ, ಮೂರನೇ ಸಮೀಕರಣ, ಎಸ್, ಅದು ವರ್ಗ ಸಮೀಕರಣ ಅಲ್ಲ. ಯಾಕಂದ್ರೆ ಅದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿ ಇಲ್ಲ. ಆದ್ರೆ ನಾಲ್ಕನೇದು ಏನಿದೆಯಲ್ವಾ, ನಾಲ್ಕನೇದು ಎಸ್ ಅಂತ ಕರಿಬೇಕು.
ಸೊ ದಿಸ್ ಈಸ್ ನಾಟ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬಟ್ ದಿಸ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಇದು ವರ್ಗ ಸಮೀಕರಣ ಹೌದು, ಇದು ವರ್ಗ ಸಮೀಕರಣ ಅಲ್ಲ. ಯಾಕೆ ಹೌದು ಯಾಕಲ್ಲ ಅಂತ ನಾವು ವರ್ಕ್ ಮಾಡಿದ್ದೀವಿ. ಓಕೆ, ಎಸ್. ಸೊ ಅರ್ಥ ಆಯ್ತಲ್ವಾ ಕನ್ನಡದಲ್ಲಿ? ಎಸ್ ಬರಿಬೋದು. ನೀವು ಕನ್ನಡದಲ್ಲಿ ಏನಂತ ಬರಿಬೋದು? ಎಸ್, ಇದು ವರ್ಗ ಸಮೀಕರಣವಾಗಿದೆ, ಇದು ವರ್ಗ ಸಮೀಕರಣವಾಗಿದೆ, ಇದು ವರ್ಗ ಸಮೀಕರಣ ಹೌದು, ಅಥವಾ ಇದು ವರ್ಗ ಸಮೀಕರಣವಾಗಿದೆ, ಇದು ವರ್ಗ ಸಮೀಕರಣವಾಗಿದೆ. ಏಕೆಂದ್ರೆ ಇದು ax² + bx + c 0 ರೂಪದಲ್ಲಿದೆ ಅಲ್ವಾ? ಯಾಕೆ? ವಾಟ್ ಇಸ್ ದ ರೀಸನ್? ರೀಸನ್ ಕೇಳಿದ್ರೆ ಏನಂತ ಬರೀಬೇಕು? ಏಕೆಂದರೆ ನೋಡಿ, ದಿಸ್ ಈಸ್ ಬಿಕಾಸ್, ದಿಸ್ ಇಸ್ ದೇರ್ ಫೋರ್. ಇದು ಮೇಲ್ಗಡೆ ದೇರ್ ಫೋರ್ ಬರ್ತಿದ್ದೀನಿ ನಾನು. ದೇರ್ ಫೋರ್ ಇದು ವರ್ಗ ಸಮೀಕರಣವಾಗಿದೆ. ಯಾಕಂದ್ರೆ ಇದು ಇದು ಅಂದ್ರೆ ಮೇಲ್ಗಡೆ ಸಮೀಕರಣ. ಇದು ax² + bx + c = 0 ರೂಪದಲ್ಲಿ ಇದೆ, ರೂಪದಲ್ಲಿದೆ. ಇದು ರೂಪದಲ್ಲಿ ಇಲ್ಲ, ಬಟ್ ಇದು ರೂಪದಲ್ಲಿದೆ. ಯಾವ ರೂಪದಲ್ಲಿ? ax² + bx + c = 0 ರೂಪದಲ್ಲಿದೆ. ಹಾಗಾಗಿ ಇದು ವರ್ಗ ಸಮೀಕರಣ ಹೌದು. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿದರೆ ಮುಂಬರುವ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನ ಬಿಡಿಸಬಹುದು.